ಅಂದ್ರೆ ನಿಮಗೆ ಇಷ್ಟು ವರ್ಷದ ಜರ್ನಿಯಲ್ಲಿ ಈಗ ಸ್ಟಾರ್ಟಿಂಗ್ ಫ್ರಮ್ KGF ಇಂದ ಹಿಡಿದು ಕಿಸ್ ಸಿನಿಮಾ ಆಗಿರಬಹುದು, ಕಬ್ಜಾ ಆಗಿರಬಹುದು, ಜೊತೆಗೆ ಬಘೀರ, ಈಗ ಸದ್ಯದ ರೀಸೆಂಟ್ ಹಿಟ್ ಸಿನಿಮಾ, ಯಾವ್ದು ತುಂಬಾ ಎನ್ರಿಚಿಂಗ್ ಅಂದ್ರೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ ಇಲ್ಲಿ ತನಕ? ಅಂದ್ರೆ ಆಸ್ ಎ ಸಿನಿಮಾಟೋಗ್ರಫರ್ ನಾನು ತುಂಬಾ ಕಲ್ತಿದ್ದೀನಿ ಇದರಿಂದ, ಅಥವಾ ನಂಗೆ ಬೇರೆದೇ ಏನೋ ಮಾಡಿದ್ದೀನಿ ಅನ್ನೋ ತರ ಒಂದು ಭಾವನೆ ಹುಟ್ಟಿದೆ ನಿಮಗೆ ಅಂತ? ನನಗೆ ಎವ್ರಿ ಫಿಲಮ್, ಈಗ ಕಿಸ್ ನನಗೆ ಲೈಕ್ ಫಸ್ಟ್ ಅದೊಂಥರ ಲೈಕ್ ಬೇರೆ ಥರನೇ ಚಾಲೆಂಜ್. ಆ್ಯಂಡ್ ಕಬ್ಜಾ ಅದು ಒಂಥರ ಲೈಕ್ ಅದು ನನಗೆ ಒಂದೇ ಪ್ಲೇಸ್ ಆಲ್ಮೋಸ್ಟ್ ಮಿನರ್ವಾಲಲ್ಲೇ ನಾವು ಶೂಟ್ ಮಾಡಿದ್ದೆ. ಅದರಲ್ಲಿ ನನಗೆ ಅದೊಂಥರ ಲೈಕ್ ಒಳ್ಳೆ ಅಂದರೆ ಇದನ್ನ ಟೋಟಲ್ ಎನ್ವೈರ್ಮೆಂಟ್ ನ ಸೆಟ್ ಮಾಡೋದು ನನಗೆ ಒಂದು ಲೈಕ್ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು. ಕಬ್ಜಾ ನನಗೆ ಬಗೀರ ನನಗೆ ಆಕ್ಚುಲಿ ಒಂದು ಒಳ್ಳೆ ಲೈಕ್ ಡೈರೆಕ್ಟರ್ ಜೊತೆ ಒಳ್ಳೆ ಕಾಂಬಿನೇಷನ್ ವರ್ಕ್ ಆಯ್ತು. ಸೂರಿ ಸರ್ ಅವ್ರ ಜೊತೆ ವರ್ಕ್ ಮಾಡೋದು ಅದು ಇದೆಲ್ಲ ಸಖತ್ ಇಷ್ಟ ಆಗ್ತಿತ್ತು. ಅದು ಒಂಥರ ಬೇರೆ ತರ ಸಿನಿಮಾ ಆಗಿ ಬಂತು. ಎಸ್. ಸೊ ಇನ್ನು ಅಂದ್ರೆ ಈಗ ಆಲ್ಮೋಸ್ಟ್ ಈಗ ಕಬ್ಜಾ ಸಿನಿಮಾ ಬಗ್ಗೆ ಅಂದ್ರೆ ನಾವು ಏನೇ ಅದು ಕಂಪ್ಯಾರಿಸನ್ ಅಂತ ತಗೊಳ್ಬಹುದು KGF ಜೊತೆಗೆ, ಬಟ್ KGF ಜೊತೆಗೆ ಕಂಪೇರ್ ಮಾಡ್ತಿದ್ದಾರೆ, ಅದನ್ನ ಒಬ್ಬ ಯಂಗ್ ಸಿನಿಮಾಟೋಗ್ರಫರ್ ಅದನ್ನ ಸಾಧಿಸಿದ್ದಾರೆ ಅನ್ನೋದೇ ದೊಡ್ಡ ವಿಷಯ. ಫಸ್ಟ್ ಆಫ್ ಆಲ್ ಆ ಕಂಪ್ಯಾರಿಸನ್ ಬರೋ ತರ ನೀವೊಂದು ಅಂದ್ರೆ ಆ ಪ್ರಾಡಕ್ಟ್ ನ ಕೊಟ್ಟಿದ್ದೀರಾ ಅಂತ ಅಂದ್ರೆ ಯಾವ ರೀತಿ ರೀಡಿಂಗ್ ಕೊಟ್ಟಿದ್ರು ಚಂದ್ರು ಅವರು? ಬೇಸಿಕಲಿ ಅಂದ್ರೆ ನಮ್ಗೆ KGF ಪ್ಯಾಟರ್ನ್ ಅಲ್ಲೇ ಸಿನಿಮಾ ಬೇಕು ಅಂತ ಅವ್ರು ಹೇಳಿದ್ರ, ಅಥವಾ ಹೆಂಗಿತ್ತು? ವಾಟ್ ವಾಸ್ ಹಿಸ್ ಆಕ್ಚುಲಿ? ಅವ್ರದ್ದು ವಿಷನ್ ಅವರೇ ಹೇಳ್ಕೊಂಡಿದ್ದಾರೆ, KGF ತರ ವಿಷನ್ ಇತ್ತು ಅಂತ. ಅಂಡ್ ನನಗೂ ಆ ತರದ್ದು ಸೆಟಲ್ ವರ್ಕ್ ಮಾಡಿ ನನಗೆ ಅದೊಂದು ಐಡಿಯಾ ಬಂದಿತ್ತು ಹೇಗ್ ಮಾಡ್ಬೇಕು ಏನು ಎವ್ರಿಥಿಂಗ್. ಸೊ ನನಗೆ ಅದು ಈಸಿ ಆಯ್ತು. ಅಂಡ್ ಶಿವ್ ಸರ್ ನನಗೆ ಸಖತ್ ಸಪೋರ್ಟ್ ಮಾಡಿದ್ರು ಅಲ್ಲಿ. ಡೈರೆಕ್ಟರ್ ನನಗೆ ಆಕ್ಚುಲಿ ಅವರೇ ಇದನ್ನ ಕಬ್ಜಾನ ರೆಫರ್ ಮಾಡಿದ್ದು ಅವರೇ. ಅದು ಇದೆ. ಬಟ್ ಈಗ ಹಾಗಾದ್ರೆ ನಿಮ್ಗೆ ಅದು ಕಮೆಂಟ್ಸ್ ಈಗ ಬಂತಲ್ಲ, ಈಗ ಸೇಮ್ KGF ತರನೇ ಇದೆ, ಅದನ್ನ ನೀವು ಯಾವ ತರ ತಗೊಂಡ್ರಿ? ಆಕ್ಚುಲಿ ಕಾಂಪ್ಲಿಮೆಂಟ್ಸ್ ಅಂತ ತಗೊಳ್ತೀರಾ? ನನಗೆ ಏನ್ ಗೊತ್ತಾ, ಈಗ ಒಬ್ಬ ಆರ್ಕಿಟೆಕ್ಚರ್ ಒಂದೊಳ್ಳೆ ಬಿಲ್ಡಿಂಗ್ ಕಟ್ತಾನೆ, ಆ ತರದ್ದೇ ಬಿಲ್ಡಿಂಗ್ ಇನ್ನೊಬ್ನಿಗೆ ಬೇಕಾಗಿರುತ್ತೆ. ಸೊ ಆ ತರದ್ದೇ ಆರ್ಕಿಟೆಕ್ಚರ್ ಅಷ್ಟೇ ಆ ತರ ಡಿಸೈನ್ ಮಾಡೋರು ಇನ್ನೊಬ್ರು ಹುಡುಕ್ತಾ ಇರ್ತಾರೆ. ನನಗೂ ಅದೇ ಬೇಕಾಗಿದ್ದು. ನನಗ್ ನೇಮ್ ಮಾಡಕ್ಕೆ ನಂದು ಹೆಸರು ಓಕೆ ಈ ಡಿಸೈನ್ ಇನ್ನೊಬ್ಬ ಮಾಡ್ತಾನೆ ಅನ್ನೋದಕ್ಕೆ ನನಗೆ ಅದೇ ಆಪ್ಷನ್ ಇದ್ದಿತ್ತು. ಸೊ ನಾನು ಅದೇ ತರ ಅವ್ರು ಕೇಳಿದ್ದ ಅದೇ, ನನಗೂ ಅದು ಈಸಿ ಆಗಿತ್ತು. ಬಟ್ ಯಾರಾದ್ರೂ ಆತರ ಹೇಳಿದ್ರೆ ಯು ವಿಲ್ ಟೇಕ್ ಇಟ್ ಆಸ್ ಅ ಕಾಂಪ್ಲಿಮೆಂಟ್. ನನಗೆ ಅದು ಒಂಥರ ಲೈಕ್ ಇಂಟ್ರೆಸ್ಟಿಂಗ್ ಆಗಿತ್ತು. ಈಗ ಸರ್, ಈಗ ಚಂದ್ರ ಸರ್ ಅಷ್ಟೇ, ಅವ್ರ ಹತ್ರ ನಾನು ಅವರ ಲೈಕ್ ಏನೇ ಲೈಕ್ ಅವರು ಆ ಶಾರ್ಟ್ಸ್ ಗಳಿಗೆ ಅದು ಏನೇ ಆಗ್ಲಿ ಅದನ್ನ ಹೆಂಗ್ ಬೇಕು ಹಂಗೆ ಅವ್ರು ಈ ತರ ಇದೆ ಏಜ್, ಏನೋ ಕಾಂಪ್ರಮೈಸ್ ಆಗ್ಬೇಡ, ನಂಗೆ ಈ ತರ ಬೇಕು ಅಂತಿದ್ರು. ಸೊ ನನಗೆ ತುಂಬಾ ಸಪೋರ್ಟಿವ್ ಆಗಿದ್ರು. ಸೊ ಆ ತರ ವಿಷನ್ಸ್ ಗಳಿಗೆ ಆ ತರ ಇದಾಗಬೇಕಾಗತ್ತೆ ಸಪೋರ್ಟ್. ಕರೆಕ್ಟ್. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.